ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಗೋವಿಂದರಾಜು ಅವರೇ, ಇಂಥ ವಿಚಾರಗಳಲ್ಲಿ ಈಗ ನೀವು ಹೇಳೋದೇನು, ಈಗ ಅವ್ರಲ್ಲೇ ಇವರು ಹೇಳ್ತಾ ಇದ್ರು ವಾಟರ್ ಬಿಲ್ ಹಂಗೆ ಮಾಡಿಬಿಟ್ಟಿದ್ದಾರೆ, ಇದನ್ನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ, ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ಎಲ್ಲಿ ಒಂದು ಪ್ರತಿಭಟನೆ ದಾಖಲಿಸಬೇಕಾಗಿತ್ತು. ನೀವು ಬೆಳಗಾವಿಯಲ್ಲಿ ಪುರುಸತ್ತಿರಲ್ವ ನಿಮ್ಮ ಪಾಪ, ನೀವು ಸಿ ಎಂ ವಿಚಾರ ಮಾತಾಡೋದ್ರಲ್ಲೇ ಪಾಪ ನಿಮ್ಗೆ ಟೈಮ್ ಸಾಲಿಲ್ವೇನೋ ನಿಮಗೆ? ಇಲ್ಲ, ನಾವು ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಸತತವಾಗಿ ಹಗಲು ರಾತ್ರಿ ಧರಣಿ ಮಾಡಿದ್ವಿ ಸರ್. ಈ ಸರ್ಕಾರ ಏನಾಗಿದೆ ಅಂದ್ರೆ ಮಂಡು ಸರ್ಕಾರ ಆಗ್ಬಿಟ್ಟೈತೆ. ಇವತ್ತು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ಅಷ್ಟೇ ಜಾಸ್ತಿ ಆಗಿಲ್ಲ, ಅದ್ರ ಜೊತೆಯಲ್ಲಿ ಕಸದ ಟ್ಯಾಕ್ಸ್ ಅಂತ ಹೇಳಿ ಅವ್ರಿಗೆ ಇಷ್ಟ ಬಂದಂಗೆ ಹಾಕೊಂಡಿರ್ತಕ್ಕಂಥದ್ದು. ಇವತ್ತು ಅದ್ರ ಜೊತೆಯಲ್ಲಿ ಸ್ಟಾಂಪ್ ಪೇಪರ್ 20 ರೂಪಾಯಿಗೆ ಸ್ಟಾಂಪ್ ಪೇಪರ್ ತಗೊಂಡು ಮಾಡ್ತಿದ್ದೆ ಸರ್. ಇವತ್ತು ನೀವು ಯಾವುದಕ್ಕೆ ಹೋಗಿ ಒಂದು ಸ್ಟಾಂಪ್ ಪೇಪರ್ ವ್ಯಾಲ್ಯೂಯೇಷನ್ 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂದರೆ ನಿಮಗೆ 0.5% ಕಟ್ಟಲೇಬೇಕು ಸರ್. ಆ ಪರಿಸ್ಥಿತಿಗೆ ಅಂದರೆ 0.5% ಅಂದರೆ ನಿಮಗೆ ಹೆಚ್ಚು ಕಮ್ಮಿ 1 ಲಕ್ಷಕ್ಕೆ 1% ಅಂದರೆ 1 ಲಕ್ಷ 500 ರೂಪಾಯಿ ಮಿನಿಮಮ್ ನೀವು ಟ್ಯಾಕ್ಸ್ ಕಟ್ಟಂಗೆ ಮಾಡೇ ಇದ್ದಾರೆ. ಇವತ್ತು ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಒಂದೇ ಒಂದು ಕಾರಣಕ್ಕೋಸ್ಕರ ಇವರು ಎಲ್ಲಾ ರೀತಿಯ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಜನರಿಗೆಲ್ಲ ಒಂದ್ ಕಡೆ ಹೊರೆ ಮಾಡಿ ಒಂಥರ ಹಿಂಸೆ ಸಿಗಾಕೊಂಡಿರ್ತಕ್ಕಂಥದ್ದು ಇದೇ ಜನ ಸರ್. ಇವರು ಯಾವುದೇ ಒಂದು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಗುಂಡಿಗಳು ಮುಚ್ಚಕ್ಕೆ ಇಲ್ಲಿವರೆಗೂ ಆಗ್ಲಿಲ್ಲ. ನಾವು ಸತತವಾಗಿ ಸುಮಾರು 6 ತಿಂಗಳಿಂದ ನಾವು ಹೇಳ್ತಲೇ ಇದ್ದೀವಿ ಗುಂಡಿ ಮುಚ್ಚಿಲ್ಲ. ಸಿಎಂ ಬದಲಾವಣೆಗೂ ಸಂಬಂಧ ಇದೆಯಾ ಸರ್? ಇಲ್ಲ, ಅದೇ ನಾನು ಹೇಳಿದ್ದು ಆಗ್ಲೇ ನಾನು ಹೇಳಿದೆ. ಸುಪ್ರಭಾತ ಬೆಳಗ್ಗೆ ನಾವು ಕೇಳೋಂತ ಜನ ಇವತ್ತು ಸಿಎಂ ಕುರ್ಚಿ ಅಂತ ಹೇಳ್ಬಿಟ್ಟು ಈ ಸುಪ್ರಭಾತ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಕುರ್ಚಿಯ ಗಲಾಟೆಯಲ್ಲಿ. ಇವತ್ತು ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಹೇಳ್ತಾರೆ ನಮ್ಗೂ ಅವ್ರಿಗೂ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಮಾತುಕತೆ ಆಗಿದೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರೇ ಕ್ಲಿಯರೆನ್ಸ್ ಕೊಟ್ಬಿಟ್ರೆ, ಇಲ್ಲ 5 ವರ್ಷ ಮುಂದುವರಿತಾರ, ಇಲ್ಲ ನನ್ಗೆ 2 ವರ್ಷ ನನ್ಗೆ ಕೊಡ್ತೀನಿ ಅಂತ ಹೇಳಿದ್ರ? ಸಿದ್ದರಾಮಯ್ಯ ಅವರ ಸಹೋದರ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತ ಹೇಳ್ಬೇಕು ನೀವು. ಬ್ರದರ್ಸ್ ಅಂತ ಇಬ್ರು ಹೇಳಿಲ್ವಾ ಅವರು? ಅಲ್ಲ, ಅವ್ರ ಬ್ರದರ್ಸ್ ಅನ್ನೋದೇ ಬೇರೆಯವ್ರನ್ನ. ಹೌದಾ? ಯಾಕೆಂದ್ರೆ ಈಗ ಆಲ್ರೆಡಿ ನಾವೆಲ್ಲ ಬ್ರದರ್ಸ್ ತರ ಇದೀವಿ ಅಂತ ಹೇಳಿಲ್ವೇನ್ರಿ ಅವರು? ಅವರು ಬ್ರದರ್ಸ್ ಅನ್ನೋದೇ ಬೇರೆಯವ್ರನ್ನ. ಇವ್ರು ಸುಮ್ನೆ ಎಲ್ಲ ಒಂದ್ ಕಡೆ ಇವ್ರು ಹೇಳೋದೇನಂದ್ರೆ ಕುರ್ಚಿಗಾಗಿ ಬ್ರದರ್ಸ್ ನೀವು ಉಳಿ ಇಡ್ತಾ ಇದ್ದೀರಾ ನೀವು ಬಿಜೆಪಿ. ಸರ್ ಬ್ರದರ್ಸ್ ಆಗಿದ್ರೆ ಹೇಳ್ಬಿಡ್ಲಿ ಅಲ್ವಾ? ನಮ್ಮ ಅಣ್ಣ ಏನಂತ ಹೇಳಿದರೆ ನೀವು ಯಾವಾಗಲೂ ನಿಂಬೆಹಣ್ಣು ಹೆಚ್ಕೊಂಡೇ ನಿಂತಿದ್ರೆ ಉಳಿ ಹಿಂಡಕ್ಕೆ ಅವ್ರೇನ್ ಮಾಡ್ತಾರೆ? ಒಳ್ಳೆ ನೋಡಿ ಸರ್, ನಮ್ಗೇನು ಅವಶ್ಯಕತೆ ಇಲ್ಲ ಇದು ಗೊತ್ತಾಯ್ತಲ್ಲ. ನಮ್ಗೆ ಅವ್ರು ಕ್ಲಿಯರಿಟಿ ಕೊಡ್ಬಿಡಿ ರಾಜ್ಯದ ಜನತೆ ಮುಂದೆ. ನೋಡಪ್ಪ, ಇಲ್ಲ ಹೈಕಮಾಂಡ್ ಬಂದು ಕ್ಲಿಯರಿಟಿ ಕೊಡ್ಲಿ, ಇಲ್ಲ ಸಿದ್ದರಾಮಯ್ಯನವ್ರು ಕ್ಲಾರಿಟಿ ಕೊಡ್ಲಿ, ಇಲ್ಲ ಡಿ ಕೆ ಶಿವಕುಮಾರ್ ಕ್ಲಾರಿಟಿ ಕೊಡ್ಲಿ. ಯಾಕೆಂದ್ರೆ ಆಲ್ರೆಡಿ ಖರ್ಗೆ ಅವರು ಕ್ಲಿಯರ್ ಮಾಡ್ಬಿಟ್ರು ನಮ್ದೇನಿಲ್ಲಪ್ಪ ಎಲ್ಲ ಅವ್ರದೇ ಅಂತ. ಇಲ್ಲ, ಏನಾಗಿದೆ ಗೊತ್ತಾ ಗೋವಿಂದರಾಜ್ ಅವರೇ, ಅವ್ರು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ನಿಮಗೆ ಬೇಕಾದ ಕ್ಲಾರಿಟಿ ಕೊಡ್ತಾ ಇಲ್ಲ. ನಮಗೆ ಬೇಕಾಯ್ತು ನಾವು ಕೇಳ್ತಾ ಇಲ್ಲ. ನೀವು ಆಸೆ ಪಡ್ತಿರೋ ಕ್ಲಾರಿಟಿ ಕೊಡ್ತಾ ಇಲ್ಲ ಅವರು. ನೋಡಿ ಸರ್, ನಮ್ಗೆ ಈ ರಾಜ್ಯದ ಜನತೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕೂರಿಸಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಇವತ್ತು ಏನೆಲ್ಲ ಕೇಳ್ಬೇಕು ಕೇಳ್ತಾ ಇದೀವಿ. ಅದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ಆಡಳಿತ ಸರ್ಕಾರ. ಇವತ್ತು ಎಲ್ಲವನ್ನು ಮರ್ತಂತ ಸರ್ಕಾರ, ಯಾರು ಕೇಳಿದ್ರು ಕೇಳಿಸ್ಕೊಂಡಲ್ಲೇ ಕೂತಿರ್ತಕ್ಕಂಥದ್ದು ಕಿವುಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರೋದ್ರಿಂದ ನೀವು ಕೂಡ ಕೇಳಿ, ಏನು ರೆಸ್ಪಾನ್ಸ್ ಮಾಡ್ತಾರಾ? ಸೊ ಏನನ್ನೂ ಮಾಡ್ತಾ ಇಲ್ಲ. ನೀವು ಕೇಳಿದ್ಕೂ ಹೇಳ್ತಾ ಇಲ್ಲ, ಇಲ್ಲ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇಲ್ಲ, ಜನರು ಹೇಳಿದ್ಕೂ ಎಲ್ಲೋ ಸಮಸ್ಯೆಗೆ ಸ್ಪಂದಿಸುವಂತೆ. ಸರ್, ಜನತಾ ದರ್ಶನ ಅಂತ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ರು. ಎಲ್ಲೋಲ್ಟಾಯ್ತು ಜನತಾ ದರ್ಶನ ಅಂದ್ರೆ ಜನರ ಸಮಸ್ಯೆಗೆ ಕರೆದ್ರೆ ಎಲ್ಲ ಒಂದ್ ಕಡೆ ಸಮಸ್ಯೆ ಪರಿಹಾರ ಮಾಡಕ್ಕೆ ಅವ್ರ ಹತ್ರ ಉತ್ತರನೂ ಇಲ್ಲ, ಖಜಾನೆನೂ ಇಲ್ಲ. ಆ ಪರಿಸ್ಥಿತಿಲಿ ಇವತ್ತು ಕರ್ನಾಟಕ ಸರ್ಕಾರ ಇದೆ. ಇಲ್ಲಿ ಒಂದ್ ಕಡೆ ಬೆಲೆಗಳನ್ನ ಜಾಸ್ತಿ ಮಾಡಿ, ಒಂದ್ ಕಡೆ ಸಾಲ ಮಾಡಿ, ಈ ರಾಜ್ಯಕ್ಕೆ ಏನಾದ್ರು ಮಾಡಿದಿರಾ ಅಂತ ಪಟ್ಟಿ ಕೊಡಿ ಅಂತ ಕೇಳಿದ್ರೆ ಇವತ್ತು ಪಟ್ಟಿನಿಲ್ಲ, ಏನಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿಎಂ ಕುರ್ಚಿ ವಿಚಾರ ತಂದೆ ಈ ಒಂದು ಚರ್ಚೆನ ಜನರ ಮಧ್ಯೆ ಬಿತ್ತನೆ ಮಾಡಿ ಎಲ್ಲ ಒಂದ್ ಕಡೆ ಲಾಭ ಪಡಿತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ಸರ್, ಕೆ.ಎನ್. ರಾಜಣ್ಣ ಅವ್ರು ಹೇಳ್ತಾರೆ, ಈಗ ಏನಾರ ಮಾಡಿ ಕೆ.ಎನ್. ರಾಜಣ್ಣ ಅವ್ರು ಈಗ ಆಲ್ರೆಡಿ ಅವರೇ ಡಿಸೆಂಬರ್ ಕ್ರಾಂತಿ ಅಂತ ಹೇಳ್ದಂತವ್ರು, ಅವರೇ ಫಸ್ಟ್ ವಿಕೆಟ್ ತೆಗೆದಂಥದ್ದು ಇದೇ ಕಾಂಗ್ರೆಸ್ನವರು. ಯಾಕೆಂದ್ರೆ ಅದೇ ನೋಡಿ ಹೆಂಗಿದೆ ಅಂದ್ರೆ, ಯಾರು ಫಸ್ಟ್ ವಿಕೆಟ್ ನ ಕಳ್ಕೊಂಡ್ರು ಒಂದು ಅಧಿಕಾರದಿಂದ ಕಳೆಯಂಗ ಆಯ್ತಲ್ಲ, ಅದೇ ವ್ಯಕ್ತಿ ಇವಾಗ ಭೇಟಿ ಮಾಡ್ತಾರೆ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೇಳ್ತಾರೆ ನೋಡಿ, ಡಿ ಕೆ ಶಿವಕುಮಾರ್ ಎಷ್ಟೇ ಹೇಳಿದ್ರು ನಾನು ಹೋಗಲ್ಲ, ನಾನು ಯಾವಾಗ್ಲೂ ಸಿದ್ದರಾಮಯ್ಯನ ಪರ ಅಂತ ಹೇಳಿಕೆಗಳು ನೋಡ್ತಾ ಇದ್ರೆ 2 ಸಲ ಮೀಟ್ ಮಾಡ್ಬಿಟ್ರಪ್ಪ ಇಬ್ರು. ಅದೇನೆ 2 ಸಲ ಭೇಟಿ ಆಗ್ತಾರೆ ಅಂದ್ರೆ ಹೊಸ ಬ್ರದರ್ ಅಲ್ಲ ಇರ್ಬೋದು, ಹೊಸ ಬ್ರದರ್ ಹಳೆ ಬ್ರದರ್ ನನಗಂತೂ ಗೊತ್ತಿಲ್ಲ. ದೇರ್ ಬಿಕಮ್ ಈಗ ಏನನ್ನ ಬ್ರದರ್ಸ್ ಆಗಿ ಸಂಬಂಧ ಮುಂದುವರಿಸ್ತಾರ ನನಗಂತೂ ಗೊತ್ತಿಲ್ಲ, ಅದು ಅವರೇ ಹೇಳಿ. ಆದ್ರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಇವರು ಟೆಂಪಲ್ ಮ್ಯಾರಥಾನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್, ಏನಾನ ಮಾಡಿ ಹೊಲ್ಸ್ಕೊಬೇಕು ಅಂತ. ಇತ್ಲಾಗ ಆಲ್ರೆಡಿ ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳ್ತಾರೆ, ಜ್ಯೋತಿಷ್ಯ ಕೊಡೋರು ಹೇಳ್ತಾರೆ. ಮೋದಿನೂ ಹೋಗ್ತಾರೆ, ನಿಮ್ ಟೆಂಪಲ್ ಹೋದ್ರೆ ನಿಮ್ಗೆ ಸಂಕಟನ? ಹಂಗಲ್ಲ ಸರ್, ಮೋದಿ ಹೋದ್ರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇಲ್ಲ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೋಗ್ತಾರಲ್ಲ ಅದು ಸಮಸ್ಯೆ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ಬಂದು ಹೇಳಿ, ಈಗ ನಿಮ್ಗೆ ಹೇಳಿದ್ರ ಮುಖ್ಯಮಂತ್ರಿ ಹಾಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ? ಅಲ್ಲ ಸರ್, ಕಿವಿಲಿ ಬಂದು ಹೇಳಿದ್ರಿ ಅವರು? ಅಲ್ಲಲ್ಲ ಸರ್, ವಾತಾವರಣ ನೋಡಿದ್ರೆ ಎಲ್ಲವೂ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗಲ್ಲ, ಅವ್ರು ಕೇಳಿ ಅವ್ರು ಬೇರೆ ಹೇಳ್ತಾರ್ರಿ. ಏನಂತ ಹೇಳ್ತಾ ಇದ್ದಾರೆ? ದೈವ ಭಕ್ತ, ಡೆಫಿನೆಟ್ಲಿ ಸಂತೋಷ. ಆದ್ರೆ
ಕೇರಳಕ್ಕೆ ಹೋಗ್ತೀನಿ ಅಂತಾರೆ, ಅರ್ಕೆ ನಿಮ್ problem ಮಾಡ್ಕೊಳಕ್ ಹೋಗ್ತಾ ಇದಾರೋ ಇಲ್ಲ ಅರ್ಕೆ ತೀರ್ಸಕ್ ಹೋಗ್ತಾ ಇದಾರೆ ಅದು ಒಂದು ಕ್ಲಾರಿಟಿ ಇರಬೇಕು. ತಳಿಪರಂಬುಗೆ ಯಡಿಯೂರಪ್ಪನವ್ರು ಹೋಗಿರ್ಲಿಲ್ವಾ ಅಧಿಕಾರ ಉಳಿಸ್ಕೊಳ್ಳಕ್ಕೆ? ಸರ್, ಈಗ ಅದೆಲ್ಲ ಮರ್ತೋಗ್ಬಿಡ್ತದೆ ನಿಮ್ ಜಾಣ ಮರವು ನಿಮ್ಗೆ. ನಾವು ಅದ್ರ ಬಗ್ಗೆ ತಳಿಪರಂಬು ಹೋಗಿದ್ರಾ ಯಾಕ್ ಇಲ್ವಾ ಹೋದ್ರು ಅಂತ ಯಡಿಯೂರಪ್ಪನವ್ರು? ಪ್ರಶ್ನೆ ಮಾಡ್ತಾ ಇಲ್ಲ. ಶತ್ರು ಸಂಹಾರ ಅವ್ರು ಒಂದು ಯಾಗಗಳು ಕ್ಲಾರಿಟಿ ಮಾಡ್ಲಿಲ್ಲ. ಕೊಟ್ಬಿಡ್ಲಿ. ಈಗ ಅಗ್ರಿಮೆಂಟ್ ಅಂತ ಬಳಸಿದ್ದಾರೆ ಸರ್, ಅಗ್ರಿಮೆಂಟ್ ಇನ್ನೊಂದು ಏನೋ ಒಂದು ಕ್ಲಾರಿಟಿ ಕೊಡ್ಲಿ ಅಲ್ವಾ? ರಾಜಣ್ಣ ಹಿಂಗ್ ಬರ್ತಿದಾರಪ್ಪ 2 ದಿನದಲ್ಲಿ ಬಹುಶಃ 48 ಗಂಟೆಗಳ ಅಂತರದಲ್ಲಿ 2 ಬಾರಿ ಭೇಟಿ ಮಾಡಿದ್ರು. ರಾಜಣ್ಣ ಗೊತ್ತಿರುವಂತೆ ಸಿದ್ದರಾಮಯ್ಯನವರ ಕ್ಯಾಂಪು ಕಟ್ಟಾಳು ಬಲಗೈ ಎಡಗೈ ಥರ ಇದ್ದಂಥ ವ್ಯಕ್ತಿ. ಈಗ ರಾಜಣ್ಣ ಅವರೇ ಕ್ಯಾಂಪ್ ಚೇಂಜ್ ಮಾಡ್ದಂಗೆ ಕಾಣಿಸ್ತಾವ್ರಪ್ಪ. ಏನಂತೀರಿ ಇದಕ್ಕೆ? ಕೇಳಿದ್ರೆ ಮಾತ್ರ ಅವ್ರು ಬೇರೆ ಹೇಳ್ತಾರೆ, ಬೇರೆ ವಿಚಾರ ಬಿಡಿ, ಏನು ಮಾಡೋಣ ಇದಕ್ಕೆ? ಮೋಸ್ಟ್ಲಿ ಖರ್ಗೆ ಅವರು ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಸ್ಕ್ ಕೊಟ್ಟಿರ್ಬೋದು. ಓಕೆ, ಏನು ಬಂಡೆದಿದ್ದಾರೆ ಶಾಸಕರುಗಳು, ರೆಬಲ್ ಇದ್ದಾರೆ ನಿಮ್ಮ ವಿರುದ್ಧ, ಅವರನ್ನೆಲ್ಲ ನೀವು ಮನವೊಲಿಸಿ ಕರ್ಕೊಬನ್ನಿ ಅಂತ ಹೇಳಿರ್ಬೋದು. ಈಗ ಹಿಂದೆ ರಾಜಣ್ಣ ಅವ್ರು ಹೇಳಿದ್ರು ಏನಂತ, ಡಿ ಕೆ ಶಿವಕುಮಾರ್ CM ಆದರೆ ನಾನು ಅವ್ರ ಮಂತ್ರಿಮಂಡಲದಲ್ಲೇ ಇರಲ್ಲ ಅಂತಲೂ ಕೂಡ ಹೇಳಿದರು. ಬಟ್ ಇವಾಗ ನೋಡ್ರೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ ನಾವೇ ಅವ್ರನ್ನ JDS ಇಂದ ಕಾಂಗ್ರೆಸ್ಗೆ ತಂದಿದ್ದು, ಸಹಕಾರ ಸಂಘಕ್ಕೆ ಇದು ಮಾಡಿದ್ದು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದು ಇವೆಲ್ಲ. ಅಂದರೆ ಇವತ್ತು ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷನ ಎದುರಿಸ್ಬೇಕು. ಇವತ್ತು ಆಡಳಿತ ಪಕ್ಷನೇ ಎದುರಿಸುವಂಥ ಹೀನಾಯ ಪರಿಸ್ಥಿತಿಗೆ ಬಂದಿರೋದಂತೂ ಕಾಂಗ್ರೆಸ್ಸಲ್ಲಿ ಇದು ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಯಾಕಂದರೆ ಇವತ್ತು ಜನ ಡೈಲಿ ನೋಡ್ತಾ ಇದ್ದಾರೆ, ಇವರು ಒಗ್ಗಟ್ಟಾಗಿ ಸರ್ಕಾರ ನಡೆಸಬೇಕು, ಜನರಿಗೆ ಅವ್ರಿಗೇನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ನಡೆಸಬೇಕು. ಇವತ್ತು ಸುಮಾರು 2,70,000 ಉದ್ಯೋಗ ಖಾಲಿ ಬಿದ್ದಿದೆ, ಸರ್ಕಾರಿ ಉದ್ಯೋಗಗಳು, ಆರೋಗ್ಯ ಶಿಕ್ಷಣ ಎಲ್ಲ ಇಲಾಖೆಗಳು ಖಾಲಿ